ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು, ಇಲ್ಲವಾದರೆ ನಮ್ಮಲ್ಲಿ ಪ್ಲಾನ್ ಬಿ ಇದೆ ಎಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಲ್ಪಸಂಖ್ಯಾತರ ಮುಖಂಡ ಮನ್ಸೂರ್ ಅಲಿ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದ ಹಿನ್ನೆಲೆಯಲ್ಲಿ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿದ್ದು, ಈ ಬಾರಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದರು. ನಾವು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರಿಗೆ ಬೆಂಬಲ ನೀಡುತ್ತಾ ಬಂದಿದ್ದು, ಇದೀಗ ನ್ಯಾಯಯುತವಾಗಿ ನಾವು ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೇಳುತ್ತಿದ್ದೇವೆ. ನಮ್ಮಲ್ಲೂ ಹಲವು ಜನ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೆ ಟಿಕೆಟ್ ನೀಡಿದರೂ ನಾವು ಬೆಂಬಲ ನೀಡಿ ಕಾಂಗ್ರೆಸ್ ಭದ್ರಕೋಟೆಯನ್ನು ಕಾಪಾಡಿಕೊಳ್ಳುತ್ತೇವೆ ಎಂದರು. ಹಿಂದೆ ನಮ್ಮ ಸಮುದಾಯಕ್ಕೆ ಬಂದ ಬಿ ಫಾರಂ ಹರಿದು ಹಾಕಿದ್ದು ಗೊತ್ತೇ ಇದೆ. ಆವಾಗ ದಕ್ಷಿಣ ಕ್ಷೇತ್ರ ಬಿಟ್ಟು ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋತಿದೆ. ಈ ಬಾರಿ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ದರೆ ಅದೇ ಪರಿಸ್ಥಿತಿ ಮತ್ತೆ ಬರುತ್ತೆ ಎಂದು ಎಚ್ಚರಿಕೆ ನೀಡಿದರು. ಈ ಬಾರಿಯೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದೇ ಇದ್ದರೆ ನಮ್ಮ ಬಳಿ ಪ್ಲಾನ್ ಬಿ ಇದೆ. ಅದರಂತೆ ಸಮುದಾಯದ ಸಭೆ ನಡೆಸಿ ಅದರ ತೀರ್ಮಾನದಂತೆ ನಡೆದುಕೊಳ್ಳುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಇನಾಯತ್ ಅಲಿ ಖಾನ್, ಹಾಕಿ ಅರೀಫ್, ಮಹಬೂಬ್ ಬಾಷ್, ಫರಾಜ್ ಖಾನ್, ನಿಜಾಮ್ ಬಿಲಾನ್, ಇಮ್ರಾನ್ ಅಲಿ, ಅಮೀರ್ ಖಾನ್ ಇದ್ದರು. ತಿಳಿದಿರುವ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾದ ಚುನಾವಣೆ ಘೋಷಣೆ ಆಗ್ತಾ ಇದೆ. ಈ ಒಂದು ತಿಂಗಳಲ್ಲಿ ತಾವು ನೋಡ್ತಾನೆ ಇದ್ದೀರಾ ಏನು ಪ್ರೋಗ್ರೆಸ್ ಆಗ್ತಾ ಇದೆ, ಏನು ಮಾಧ್ಯಮದಲ್ಲಿ ಹೇಳಿಕೆಗಳು ಬರ್ತಾ ಇದ್ದೇವೆ ಅಂತ. ನಾವು ನಮ್ಮ ಸಮಾಜದ ಮುಖಂಡರು, ಯುವಕರೆಲ್ಲ ಸೇರಿ ಒಂದು ದಿನಾಂಕ 10/2/2026 ಶನಿವಾರದಂದು ಒಂದು ಜಿಲ್ಲಾ ಮುತಲ್ಲಿಗಳ ಮತ್ತು ಮುಖಂಡರ ಸಭೆಯನ್ನು ಮಾಡಿದ್ವಿ. ಆ ಸಭೆಗೆ ನಮ್ಮ ದಾವಣಗೆರೆ ನಗರದಲ್ಲದೆ ಪ್ರತಿಯೊಂದು ಜಿಲ್ಲೆಯ ಒಂದು ಮಸೀದಿಯ ಮುತಲ್ಲಿ ಅಂದರೆ ಏನು ನಮ್ಮ ಮುತಲ್ಲಿ ಅಧ್ಯಕ್ಷರಿರ್ತಾರೆ ಅವರು ಮತ್ತು ಸಮಾಜದ ಮುಖಂಡರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಮತ್ತು ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಗೆಲ್ಲಿಸಬೇಕು. ಕೇವಲ ಅಲ್ಪಸಂಖ್ಯಾತರವಲ್ಲದೆ ಎಲ್ಲ ಸಮುದಾಯದ ನಾಯಕರು, ಎಲ್ಲ ಸಮುದಾಯದ ಮುಖಂಡರು, ಪ್ರತಿಯೊಬ್ಬ ಮತದಾರರಿಗೂ ನಾವು ರೀಚ್ ಮಾಡಿ ನಮ್ಮ ಯಾರೇ ಕ್ಯಾಂಡಿಡೇಟ್ನಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸುವಂಥ ಒಂದು ನಾವು ಅಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ. ದಕ್ಷಿಣ ಕ್ಷೇತ್ರದಿಂದ 94ರಿಂದನೂ ಕೂಡ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸ್ಪರ್ಧೆ ಮಾಡ್ತಾ ಬಂದರೂ ಕೂಡ ನಮ್ಮ ಸಮಾಜದ ಎಲ್ಲ ಮುಖಂಡರು, ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದರೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪರವರ ಒಂದು ನಾಯಕತ್ವಕ್ಕೆ ತಲೆಬಾಗಿ ತ್ಯಾಗ ಮಾಡಿ ಟಿಕೆಟನ್ನು ಕೇಳದೆ ಅವರಿಗೆ ನಾವು ಗೆಲ್ಸ್ಕೊತ ಬರ್ತಾನೇ ಇದ್ದೀವಿ. ಅವರು ಕೂಡ ಕೊನೆಗೆ ಚುನಾವಣೆ ಅಂತ ಹೇಳ್ತಾ ಈ ಬಾರಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಳ್ಳೇಬೇಕಂತ ನಾವೆಲ್ಲ ಘೋಷಣೆಯನ್ನು ಮಾಡಿ ನಮ್ಮ ದಾವಣಗೆರೆ ಜಿಲ್ಲೆಯ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಸರ್ ಹಾಗೂ ಪ್ರಭಾ ಮೇಡಮ್ ಅವರು, ತಮಗೆ ಗೊತ್ತೇ ಇದೆ 2023 ಚುನಾವಣೆ ಆಗಲಿ ಹಾಗೂ 2024 ಲೋಕಸಭೆ ಚುನಾವಣೆ ಆಗಲಿ ನಮ್ಮ ಸಮಾಜದಿಂದ 100ಕ್ಕೆ 100% ನಾವು ಮತದಾನ ಮಾಡಿ ಗೆಲ್ಲಿಸುವಂಥ ಕೆಲಸ ಕೂಡ ಮಾಡಿದ್ದೀವಿ. ಅವರಿಗೆ ಈ ಬಾರಿ ನಮ್ಮ ಸಮಾಜದ ಋಣ ತೀರಿಸಬೇಕಂತ ಒಂದು ಮುಂದೆ ಬಂದು ಈ ಸಮಾಜದ ಋಣ ತೀರಿಸಬೇಕಂತಲೂ ಕೂಡ ಈ ಮಾಧ್ಯಮದ ಮುಖಾಂತರ ನಾವು ನಮ್ಮ ಶಾಸಕರಿಗೆ ಹಾಗೂ ಸಂಸದರಿಗೆ ತಿಳಿಸ್ತಿದ್ದೀವಿ. ದಯಮಾಡಿ ತಾವು ಮುನ್ನಿಂತು ಈ ನಮ್ಮ ಕ್ಷೇತ್ರ ದಾವಣಗೆರೆ ದಕ್ಷಿಣಕ್ಕೆ ನಮ್ಮ ಸಮಾಜದಿಂದ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿ ತಾವು ಈ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ತಾವು ಈ ಚುನಾವಣೆಯಲ್ಲಿ ಮತ್ತೆ ಸಾಬೀತುಪಡಿಸಬೇಕು. ಪ್ರಕಾರ ಕುಟುಂಬ ವರ್ಗಕ್ಕೆ ಮೊದಲೇ ಆದ್ಯತೆ ಕೊಡಬೇಕಂತ ನಮ್ಮ ಮಾಜಿ ಮೇಯರ್ ಅವರು ಹೇಳ್ತಾರೆ ಸರ್. ಏನವರು ಮೊದಲ ಆದ್ಯತೆ ಅಂತ ಹೇಳ್ತಾರಲ್ಲ ಸ್ವಾಮಿ, ನಮ್ಗೆ ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಗಿಂತ ಸೀನಿಯರ್ ನಮ್ಮ ಸಮಾಜದಿಂದ
2 ಬಾರಿ ಮಹಾನಗರ ಪಾಲಿಕೆ ಹಾಗೂ 1 ಬಾರಿ ನಗರಸಭೆ ಸದಸ್ಯರಾಗಿ ಆಯ್ಕೆಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಅವ್ರಿಗಿಂತ ಹೆಚ್ಚಿನ ಹಿರಿಯ ರಾಜಕಾರಣಿ AB ರಹೀಂ ಸಾಹೇಬರು, ಅವ್ರಿಗಿಂತ ಸೀನಿಯರ್, ಮೊದಲ ಆದ್ಯತೆ ಅಂತ ಇದ್ದಾಗ ತಾವು ಮುಂದೆ ಬಂದು ಇಲ್ಲ ಮೊದಲ ಆದ್ಯತೆ AB ರಹೀಂ ಸಾಹೇಬ್ರಿಗೆ ಕೊಡಬೇಕು, ನೀವು ಅವ್ರಿಗೆ ಮೇಯರ್ ಮಾಡಿರಿ, ನನಗೆ ಬೇಡ ಅಂತ ಅವಾಗ ಹೇಳ್ಬೇಕಾಗಿತ್ತು. ಅವಾಗ ನಿಮ್ಮ ಮೊದಲ ಆದ್ಯತೆ ಎಲ್ಲಿತ್ತು ಬೇಕು. ನಾವು ಕೇಳ್ತಾ ಇರೋ, ನಾವು ಸಮಾಜ, ನಮ್ಮ ಪಕ್ಷ ವಿರೋಧಿಯಾಗಿ ನಾವು ಕೇಳ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ನಮ್ಗೆ ಟಿಕೆಟ್ ಬೇಕು, ಇಷ್ಟು ವರ್ಷ ನಾವು ಗೆಲ್ಸಿದ್ದೀವಿ, ನಮಗೆ ತಾವು ಈ ಸಲ ಟಿಕೆಟ್ ಕೊಡ್ರಿ ಅಂತ ಹೇಳಿ ನಾವು ನಮ್ಮ ಸಮಾಜದಿಂದ ನಾವು ಟಿಕೆಟ್ ಕೇಳ್ತಾ ಇದ್ದೀವಿ. ಅದೇ ಥರ 2008ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ತಮಗೆಲ್ಲ ಗೊತ್ತೇ ಇದೆ, ಅದು ಒಂದು ಇತಿಹಾಸ ಆಗಿತ್ತು. 2008ರಲ್ಲಿ ಒಂದಿನ ನಾಮಿನೇಷನ್ ಬಾಕಿ ಇದ್ದಾಗ ಹೆಲಿಕಾಪ್ಟರ್ನಲ್ಲಿ ಬಿ ಫಾರ್ಮ್ ಬಂದಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸೈಯದ್ ಸೈಫುಲ್ಲಾ ಸಾಹೇಬ್ರವರಿಗೆ. ಆವಾಗ ಉತ್ತರದಿಂದ ಅವ್ರಿಗೆ ಟಿಕೆಟ್ ಬಂದಾಗ ಮಹಾನಗರ ಪಾಲಿಕೆಯಲ್ಲಿ ರಂಪಾಟ ಆಗಿರೋದು ತಾವು ನೋಡಿದ್ದೀರಾ, ಆ ಟಿಕೆಟು ಹರಿದಾಕಿರೋದು ತಾವು ನೋಡಿದ್ದೀರಾ. ಆ ಸಿಟ್ಟು ಯಾವ ಥರ ಇತ್ತಂತ ಹೇಳಿದರೆ 2008ರಲ್ಲಿ ಏನು ಟಿಕೆಟ್ ಹರಿದಾಕಿದ್ದಾಗ ಅದೇ 2008ರ ಚುನಾವಣೆಯಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಸೋತಿತ್ತು, BJP ಪಕ್ಷ ಆವಾಗ ಅಧಿಕಾರಕ್ಕೆ ಬಂದಿತ್ತು. ಅದೇ ಥರ ಈ ಸಲ ಏನಾದರೂ 2026ರ ಈ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಏನಾದರೂ ಕೊಡಲಿಲ್ಲ ಅಂತೇಳಿದರೆ ಇದರ ಪರಿಣಾಮ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೋಡಕ್ಕೆ ಆಗುತ್ತೆ. ದಯಮಾಡಿ ನಾನು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಮುಖಂಡರನ್ನಾಗಿ ನಾನು ನಮ್ಮ ದಾವಣಗೆರೆ ಜಿಲ್ಲೆಯ ಸಚಿವರಿಗೂ, ಸಂಸದರಿಗೂ ಹಾಗೂ ದಾವಣಗೆರೆ ಭಾಗದ ಎಲ್ಲ ಪಕ್ಷದ ಮುಖಂಡರಿಗೂ ಹಾಗೂ ರಾಜ್ಯದ ಎಲ್ಲ ನಾಯಕರಿಗೂ ದಯವಿಟ್ಟು ಕಳಕಳಿಯ ಮನವಿ ಮಾಡ್ತೀನಿ. ಯಾಕಂತ ಹೇಳಿದರೆ ಈ ಸಲ ಎಲ್ಲ ಪಕ್ಷದವರು, ಎಲ್ಲ ವರ್ಗದವರು ಈ ಸಲ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗಲೇಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ತಾವು ಯಾವುದೇ ಮುಲಾಜಿಲ್ಲದೆ ಯಾರು ಪಕ್ಷಕ್ಕೆ ದುಡಿದಿದ್ದಾರೆ, ಯಾರು ಪಕ್ಷಕ್ಕೆ ಕಷ್ಟಪಟ್ಟು ಒಂದು ಪಕ್ಷ ಕಟ್ಟಿಸಿದ್ದಾರೆ ಅಂಥವರಿಗೆ ತಾವು ದಯಮಾಡಿ ಈ ಸಲ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕಂತಲೂ ಹೇಳ್ತಾ, ಈಗ ನಾನು ಹೇಳ್ತಿರೋದು ನಮ್ಮ ಪಕ್ಷದ, ನಾನು ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಮ್ಮ ಸಮಾಜ ಈಗ ಎರಡನೇ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಸಮಾಜ. ನಾನು ಪಕ್ಷದ ಒಂದು ಕಾರ್ಯಕರ್ತನಾಗಿ ಆ ಮಾತು ನಾನು ಹೇಳೋಕ್ಕಾಗಲ್ಲ. ಮುಂದೆ ಏನಾಗ್ತತೆ ಒಂದು ಇತಿಹಾಸನೇ ಆಗುತ್ತೆ, ಅದಕ್ಕೆ ನೀವು ನೋಡ್ತೀರಾ ಸರ್. ಆಗುತ್ತೆ, ಗೆದ್ದರೂ ಇತಿಹಾಸ ಆಗುತ್ತೆ, ನಾವು ಒಗ್ಗಟ್ಟಾಗಿ ಸೋತರೂ ಇತಿಹಾಸ ಆಗುತ್ತೆ. ಒಂದು ಇತಿಹಾಸ ಅಂತೂ ಆಗೋದಂತೂ ಸತ್ಯ ಸರ್. ಹೌದು ಸರ್, 100% ಇದೆ. ಅದೂ ಆಗಿಲ್ಲ ಅಂತ ಹೇಳಿದರೆ ಅದನ್ನು ನಮ್ಮ ಸಮಾಜ ಮತ್ತು ಬೇರೆ ಸಮಾಜ ಎಲ್ಲ ಸರ್ ಸರ್ ದಿನಗಳೇ ತಿಳಿಸ್ತಿರೋದು ಸರ್. ಪ್ಲ್ಯಾನ್ A ನಮ್ಮದು, ನಾನು ಹೇಳ್ದಂಗೆ ನಮ್ಮೆಲ್ಲ ಸಮಾಜದ ಮುಖಂಡರು ಒಗ್ಗಟ್ಟಾಗಿ ಇದ್ದೀವಿ, ಟಿಕೆಟ್ ನಾವು ಕೇಳ್ತಾ ಇದ್ದೀವಿ. ನಾನೊಂದು ಪಕ್ಷದ ಮುಖಂಡನಾಗಿ ಇಷ್ಟೇ ಹೇಳಬಲ್ಲೆ, ನಮ್ಮ ಪಕ್ಷಕ್ಕೆ ಮುಖಂಡರಿಗೆ ಈ ಸಲ ಟಿಕೆಟ್ ಕೊಟ್ಟು ನಮ್ಮ ಕ್ಷೇತ್ರ, ನಮ್ಮ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರಿಗೆ ತಾವು ಉಳಿಸ್ರಿ ಅಂತ ನಾನು ಹೇಳಬಲ್ಲೆ. ಆ ಪ್ಲ್ಯಾನ್ ಅಕಸ್ಮಾತ್ ಸಿಗಲಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜದ ಮುಖಂಡರು, ನಮ್ಮ ಯುವಕರು ಮತ್ತು ಬೇರೆ ಪಕ್ಷದ ಎಲ್ಲ ನಾಯಕರು ಅವರು ಒಂದು ಮಾತು ಹೇಳಿದ್ದಾರೆ, ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದರೆ ಮತ್ತೆ ಒಂದು ಮೀಟಿಂಗ್ ಕರೆದು ನಾವೆಲ್ಲ ಏನು ತೀರ್ಮಾನ ತೊಗೊತೀವಿ ತಾವು ಅದಕ್ಕೂ ಬದ್ಧವಾಗಿರ್ಬೇಕಂತಲೂ ಎಲ್ಲರೂ ಹೇಳಿದ್ದಾರೆ. ಸೊ ಅವಾಗ ಎಲ್ಲ ಮತ್ತೇನು ತೀರ್ಮಾನ ತೊಗೊತಾರೆ ಅದಕ್ಕೆ ಏನು ತೀರ್ಮಾನ ತಮಗೂ ನಾವು ತಿಳಿಸ್ತೀವಿ.